ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ ರಾಜು ಸರ್ ಅವರಿಂದ ಈಗ ಈ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ 4 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಉಪಪ್ರಾಂಶುಪಾಲ ಅಲ್ಲ, ಈ ಶಾಲೆಯ ಸಹ ಶಿಕ್ಷಕ ಅಷ್ಟೇ. 2019ರಲ್ಲಿ ಈ ಶಾಲೆಗೆ ಬಂದೆ. ನಾನು ಮಾದೇವ ಸರ್ ಇಲ್ಲದಿರೋದರಿಂದ ಅನಿವಾರ್ಯವಾಗಿ ಹಾಗೆ ಕಾರ್ಯಗಳು ನಿರ್ವಹಿಸ್ಕೊಂಡ್ತೀವಿ ಅಷ್ಟೇ. ಇಂದು ನಿಮ್ಮೆಲ್ಲರಿಗೆ ಒಂದು ವಿಶೇಷವಾದ ದಿನ. ಅವತ್ತೊಂದಿತ್ತು ಸೆಪ್ಟೆಂಬರ್ 5 ಏನಿತ್ತು? ಶಿಕ್ಷಕರ ದಿನ ಇತ್ತು. ಇವತ್ತು ಜನವರಿ 3 ಇವತ್ತೊಂದು ಬಂದದ. ಏನಿದು? ಸಾವಿತ್ರಿಬಾಯಿ ಫುಲೆ. ಹೌದಾ? ಒಂದು ರೀತಿಯ ಶಿಕ್ಷಕಿಯರ ದಿನ ಅಂದ್ರೂ ತಪ್ಪಲ್ಲ. ಶಿಕ್ಷಕ ಅಂತಂದ್ರೆ ಶಿಕ್ಷಕರು ಶಿಸ್ತನ್ನು ಮಕ್ಕಳಲ್ಲಿ ಬೆಳೆಸುವಂತವರು, ಕ್ಷಮೆಯ ಗುಣವನ್ನು ಬೆಳೆಸುವಂತವರು, ಕರುಣಾಭಾವನೆಯನ್ನು ಹೊಂದಿರುವಂತವರು ಅಂತಂದು ನಾವು ಅಲ್ಲಲ್ಲಿ ಓದಿದ್ದುಂಟು, ಕೇಳಿದ್ದುಂಟು. ಹೌದಲ್ಲ? ಈಗ ನಮಗೂ ಕೂಡ ಶಿಕ್ಷಕರಿದ್ರು. ನಾವು ನಿಮ್ಮಂಗೆ ಇದ್ದಾಗ ನಾವು ಕೂಡ ಶಿಕ್ಷಕರಲ್ಲಿ ಕಲ್ತನೆ ಮುಂದೆ ಬಂದದ್ದು. ಅಂತ ಶಿಕ್ಷಕರನ್ನು ನಾನೆಂದು ಮನದಲ್ಲಿ ಸ್ಮರಿಸುತ್ತಾ, ಈ ವೇದಿಕೆ ಮೇಲೆ ಆಶೀರ್ವಾದರಾಗಿರುವಂತ ಎಲ್ಲ ಸಾವಿತ್ರಿಬಾಯಿ ಫುಲೆ ಮೇಡಮ್ ಅವರು ಅಂತಂದು ಅವರನ್ನು ನೆನೆಸುತ್ತಾ, ಇವತ್ತೆಲ್ಲರೂ ಕೂಡ ಸಾವಿತ್ರಿಬಾಯಿ ಫುಲೆನವರು ಇವರೆಲ್ಲ. ಹೌದಾ? ಎಲ್ಲ ಬಯಸುತ್ತಾ ಮೇಡಮ್ ಅವರಿಗೆ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಜೂನಿಯರ್ ಸಾವಿತ್ರಿಬಾಯಿದವರು ಇಲ್ಲ 6 ಮಂದಿ. ಹೌದಲ್ಲ? ಸಾವಿತ್ರಿ ಎಷ್ಟವ? 3 × 2 ಅಂದ್ರೆ 6. ಅದೇ 6 ಮಂದಿ ಇಲ್ಲಿ ಕುಂತಾರೆ. 6 5 ಇಲ್ಲ 6 ಒಬ್ಬ ಸಣ್ಣ ಸಾವಿತ್ರಿಬಾಯಿ ಕಳಿಸಿಲ್ಲ ನಿಮಗೆ. 6 ಜನ ಅದರ. ವೇದಿಕೆ ಮೇಲೆ ಆಸೀನರಾಗಿರುವಂತ ಮೇಡಮ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತ ನಮ್ಮ ಶಿಕ್ಷಕ ಬಳಗದವರೇ ಹಾಗೂ ಮುದ್ದು ಮಕ್ಕಳೇ, ಇಂದು 2025ರಲ್ಲಿ ಬರುವಂತ ಮೊದಲನೇ ಆಚರಣೆ. 2025 ಅಂತಂದ್ರೆ 26ರಾಗನು ಮೊದಲನೇ ಆಚರಣೆ ಇದೆ. 27 ಬಂದ್ರೆ ಕೂಡ ಇದೇನೇನ್ರಿ? ಹೌದು ಇದೆ. 28 ಬಂದ್ರೆ ಕೂಡ ಇದೇನೇನ್ರಿ? ಇದೆ. ಚೇಂಜ್ ಆದ್ರೆ ಆಗ್ಬೋದು, ಸದ್ಯಕ್ಕಂತೂ ಇದೇ ಆಗಿದೆ. ಹೊಸ ವರ್ಷ ಮಾಡಿದ್ವಲ್ಲ, ಅದರ ನಂತರದ ಜಯಂತಿ ಮೇಡಮ್ ಅವ್ರಿಗೆ ಸಲ್ಲುತ್ತದೆ ಅಂದ್ರೆ ಅವ್ರು ಖುಷಿ ಆಗ್ಬೇಕು ಆಕ್ಚುಲಿ. ಹೌದಲ್ಲ? 2025 ಮೇಡಮ್ ಅವ್ರ ವರ್ಷನೂ ಅಂತ ಅನ್ಬೋದು ಇವತ್ತಿನ ದಿನಕ್ಕೆ. ಸಾವಿತ್ರಿಬಾಯಿ ಫುಲೆ ಅಂತಂದು ಅವರ ಜನ್ಮದಿನ ಜನವರಿ 3 ಆಗಿರೋದ್ರಿಂದ ಜನವರಿ 2 ಏನು ಬಂದಿರಲಿಲ್ಲ. ಒಂದಂತೂ ನ್ಯೂ ಇಯರ್ ಇತ್ತು. ಎಲ್ಲರೂ ಖುಷಿಯಿಂದ ಕುಪ್ಪಳಿಸಿ ಡ್ಯಾನ್ಸ್ ಕೂಡ ಮಾಡಿರಿ. ಹೌದಲ್ಲ? ಇಂಥ ಒಂದು ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಇವರು ಯಾವ ರಾಜ್ಯದವರು? ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಮುಂಬೈ. ಮಾರ್ತಮ್ ಟೀಚರ್ ಎಲ್ಲ ಕಲಿಸ್ಯಾರ ನಿಮ್ಗೆ. ಇವರು ಮುಂಬೈ ಪಕ್ಕದಲ್ಲಿರುವಂತ ಪುಣೆ ನೋಡಿರೇನು ಯಾರಾದ್ರು? ಆ ಪುಣೆ ಭಾಗದಲ್ಲಿ ಇವರು ಶಿಕ್ಷಣ ವಿಚಾರಕ್ಕೆ ಬಂದಾಗ ಸಾಕಷ್ಟು ಕೃಷಿಯನ್ನು ಮಾಡಿರುವಂತವರು. ಮೇಡಮ್ ಅವರು, ಶ್ವೇತಾ ಮೇಡಮ್ ಅವರ ಅನಿಸಿಕೆಯಲ್ಲಿ ಹೇಳಿದರು, ಬೆಟ್ಟದ ತುದಿಯಲ್ಲಿ ಮನೆಯ ಮಾಡಿ ಮುಂದಿಂದು ಮೃಗಗಳಿಗೆ ಅಂಜಿದರೆ ಎಂತಯ್ಯ. ಬೆಟ್ಟದ ತುದಿಯಲ್ಲಿ ಮನೆ ಕಟ್ಟಿವಿ, ಇಲ್ಲಿ ಯಾವ ಯಾವ ಕ್ರೂರ ಮೃಗಗಳು ಬರ್ತಾವೋ ಅಂತಂದು ನಾವು ಅಂಜಬಾರ್ದು. ಯಾವುದೇ ಬರಲಿ ಎದುರಿಸಿ ನಿಲ್ಬೇಕು. ಬಂದದ್ದು ಬರಲಿ ಅಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ ಹಂಗಲ್ಲ. ಬಂದದ್ದು ಬರ್ಲಿ, ಎದುರಿಸುವ ಶಕ್ತಿ ದೇವರು ನೀಡ್ಲಿ ಅನ್ಬೇಕು. ಓಕೆ? ಅದನ್ನು ಎದುರಿಸಿ ಬೆಳೆಯುವಂತ ಶಕ್ತಿ ನಮಗೆ ಬೆಳಿಬೇಕು. ಇವತ್ತಿನ ನಾವು ಅನುಭವಿಸುವ ಕಷ್ಟಗಳು ನಾಳಿನ ಸುಖಕ್ಕಾಗಿ. ಹೌದಾ? ಆದದ್ದೆಲ್ಲ
ಅದೆಲ್ಲ ಒಳ್ಳೇದಕ್ಕೆ ಅಂತ. ಏನೇನ್ ಆಗ್ತದಲ್ಲ ಅದೆಲ್ಲ ಒಳ್ಳೇದಕ್ಕಾಗಿನೇ ಆಗ್ಯದ. ಮುಂದೆ ನಮಗೆ ಒಳ್ಳೆ ದಿನಗಳು ಕಾಡಕತ್ತೇವ, ಒಳ್ಳೆ ದಿನಗಳು ಕಾಯಕತ್ತೇವ ಅನ್ಕೋಬೇಕು. ಅಚ್ಚೇ ದಿನ ಆಯೇಗ, ಒಳ್ಳೆ ದಿನಗಳು ಬರ್ತಾವ ಅಂತ ಅರ್ಥ. ಆ ಒಂದು ನಿಟ್ಟಿನಲ್ಲಿ ಮುನ್ನಡೆದವರು ಯಾರಂತಂದ್ರೆ ನಿಮ್ಮ ಫೋಟೋದಲ್ಲಿ ಕಾಣಿಸುತ್ತಿರುವಂತ ಸಾವಿತ್ರಿಬಾಯಿ ಫುಲೆ. ಅದೇ ರೀತಿಯಾಗಿ ಧೈರ್ಯವಾಗಿ ಮುನ್ನಡೆದು ನಮ್ಮ ಶಾಲೆಯ ದಿಕ್ಕನ್ನೇ ಬದಲಾಯಿಸಿರುವಂತ ಎರಡನೇ ಸಾವಿತ್ರಿಬಾಯಿ ಫುಲೆ ಅವರು ಯಾರು ಅಂತಂದ್ರೆ ಇವರೆಲ್ಲರು. ಹೌದಲ್ಲ, ಇಲ್ಲಿ ಕುಂತಾರಲ್ಲ ಎಲ್ಲ ಮೇಡಮ್ ಅವರು. ನಮ್ ಸಾರ್ ಅವರು ಏನ್ ಕಡಿಮೆ ಇಲ್ಲ, ಮೇಡಮ್ ಅವರು ಸಾರ್ ಅವರು ಎರಡು ಕೈ ಸೇರಿದೆ ಚಪ್ಪಾಳೆ ಅನ್ನುವಂಗೆ ಮೇಡಮ್ ಅವ್ರಿಗೂ ನಾವು ಕೂಡ ಸಪೋರ್ಟ್ ಮಾಡಿ, ಎಲ್ಲ ಸಾರ್ ಅವರು ನಾವು ಕೂಡ ಜೊತೆ ಮಕ್ಕಳು ಮುದ್ದು ಮಕ್ಕಳು ಅಂತ ನಿಮ್ಮ ಪಾತ್ರನೂ ಬಹಳಷ್ಟಿದೆ. ಇವತ್ತಿನ ದಿನ ನಮ್ಮ ಸೈದಾಪುರ ವಲಯದಲ್ಲಿ ನಮ್ಮ ಬದ್ದೇಪಲ್ಲಿ ಶಾಲೆ ಅಂತಂದ್ರೆ ಒಂದು ವಿಶೇಷವಾದಂತ ಕೊಡುಗೆ ಇದೆ, ಒಂದು ವಿಶೇಷವಾದಂತ ಹೆಸರಿದೆ. ನೀವು ಎಲ್ಲನ ಕೇಳ್ರಿ ಬದ್ದೇಪಲ್ಲಿ ಶಾಲೆ ಅಂತ, ಓಹೋ ಬದ್ದೇಪಲ್ಲಿ ಶಾಲೆನಾ, ತುಂಬಾ ದೊಡ್ಡ ಶಾಲೆ, ಜಾಸ್ತಿ ಮಕ್ಕಳು, LKG UKG ಇದಾರೆ ಮೇಡಮ್ ಅವರು, ಆ ಮೇಡಮ್ ಅವರು ಹಾಗೂ ಮಕ್ಕಳು LKG UKG ಬಂದದ ನಮ್ಮ ಬದ್ದೇಪಲ್ಲಿ ಶಾಲೆಗೆ. ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಇದೆ. ಇವೆಲ್ಲ ಎಲ್ಲ ಶಾಲೆಗೆಲ್ಲ ಇಂಗ್ಲಿಷ್ ಮೀಡಿಯಂ LKG UKG ಇವೆಲ್ಲ ನಮ್ಮಲ್ಲಿ ಅಷ್ಟೇ ಅದ. ನೀವು ಆ ಕಡೆ ಮತ್ತೆ ಸೈದಾಪುರ ಆಜುಬಾಜು ಆ ಕಡೆ ಬೇರೆ ಶಾಲೆಗಾವ, ಹೌದಲ್ಲ? ನಮ್ಮೂರ್ನಾಗೂ ಇಲ್ಲ, ಹೌದಾ? ಪ್ರಕಾಶ್ ಸರ್ ಅವ್ರ ಊರಾಗೂ ಇಲ್ಲ, ಹೌದಾ? ಈ ವರ್ಷ ಬಂದಿದೆ ಅಂತ. ಸೊ ಅಂತ ಒಂದು ಅದೃಷ್ಟ ಶಾಲೆಗಳು ನಮ್ಮ ಬದ್ದೇಪಲ್ಲಿ ವಿದ್ಯಾರ್ಥಿನಿಯರು. ಅದೇ ರೀತಿಯಾಗಿ ನಮ್ಮ ಬದ್ದೇಪಲ್ಲಿ ಶಾಲೆಗೆ ಇನ್ನೊಂದು 2-3 ವರ್ಷದಲ್ಲಿ ಕಾಲೇಜ್ ಕೂಡ ಬರೋದಿದೆ. ಕಾಲೇಜ್ ಇಲ್ಲೇ ಆಗ್ತದೆ PUC ವರೆಗೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಮ್ಮ ಶಾಲೆ PM ಶ್ರೀ ಅಂತಂದು ಮಾರ್ತಾಮ್ ಟೀಚರ್ ಬಗ್ಗೆ ಮಾತಾಡ್ತಿದ್ದೆ ಮೊನ್ನೆ ಅದ್ರ ಬಗ್ಗೆ. PM ಶ್ರೀ ಪ್ರಧಾನ ಮಂತ್ರಿ ಸಿರಿ ಸಂಪತ್ತಿನ ಶಾಲೆ ಅಂತಂದು, ಆ ಒಂದು PM ಶ್ರೀ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಅಂತ, ಆ ಒಂದು PM ಶ್ರೀಗೆ ಕೂಡ ಆಯ್ಕೆ ಆಗುವಂತ ಎಲ್ಲಾ ಲಕ್ಷಣಗಳು ನಮ್ಮ ಶಾಲೆಗೆ ತುಂಬಾ ದಟ್ಟವಾಗಿವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸದಾ ಪ್ರಯತ್ನ ಮಾಡ್ತಾ ಇದ್ದೀವಿ. PM ಶ್ರೀ ಎಲ್ಲ ಶಾಲೆಗಿರಲ್ಲ, ಕೆಲವು ಶಾಲೆಗೆ ಅಷ್ಟೇ ಇರ್ತದೆ, ಅದನ್ನು ಸ್ಪೆಷಾಲಿಟಿ. ಇನ್ನೂ ಒಂದು ಬಂದದ ನಮ್ಮ ಶಾಲೆಗೆ ಸ್ಮಾರ್ಟ್ TV ಬಂದದ, ಹೌದಲ್ಲ? ಆ ಕಡೆ ಕಂಪ್ಯೂಟರ್ಗಳು ಬಂದವ. ಎಲ್ಲ ಶಾಲೆಗಳಲ್ಲಿ ಇಲ್ಲ ಇವು, ನಮ್ಮಲ್ಲಿ ಅಷ್ಟೇ ಅವ. ಅಂದ್ರೆ ನೀವೆಲ್ಲ ಅದೃಷ್ಟ ಶಾಲೆಗಳಂತ ಅರ್ಥ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬದ್ದೇಪಲ್ಲಿಗೆ ಹಾಸ್ಟೆಲ್ ವ್ಯವಸ್ಥೆನೂ ಬರೋದಿದೆ. ಇಷ್ಟೆಲ್ಲ ಬೆಳವಣಿಗೆಗಳು ನಮ್ಮ ಬದ್ದೇಪಲ್ಲಿಯಲ್ಲಿ ಆಗ್ತಾವ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ ಮುಂದೆ ಬರ್ಬೇಕು. ಇವೆಲ್ಲ ಯಾಕೆ ಬರಕತ್ತೇವ? ನಿಮ್ನ ಮುಂದೆ ತರಕ್ಕೆ, ಹಿಂದೆ ಬೀಳ್ಸಕ್ಕಲ್ಲ, ಮುಂದೆ ತರಕ್ಕೆ. ನೀವು ಮುಂದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು, ಶಾಲೆಗೆ ದಿನಾಲು ಬರ್ಬೇಕು, ಸರ್ ಅವರು ಮೇಡಮ್ ಅವ್ರು ಹೇಳಿದ ಹೋಮ್ವರ್ಕ್ ಮಾಡ್ಬೇಕು, ಶಾಲಾ ವೇಳೆಯಲ್ಲಿ ಹೊರಗಡೆ ತಿರುಗಾಡಬಾರ್ದು. ಗೊತ್ತಾಯ್ತಲ್ಲ? ಕ್ಲಾಸ್ ಮಾಡಿದಾಗ ಕ್ಲಾಸಲ್ಲೇ ಇರ್ಬೇಕು, ಅನಾವಶ್ಯಕವಾಗಿ ಹೊರಗಡೆ ಬರಬಾರ್ದು. ರೈಟಾ? ಸೊ ಒಂದು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ನಿಮಿತ್ತ ತಾವೆಲ್ಲರೂ ಕೂಡ ತುಂಬಾ ಶಾಂತ ರೀತಿಯಿಂದ ಇಲ್ಲಿವರೆಗೆ ಕುಂತಿದ್ದೀರಿ. ಇನ್ನು ಮಾತಾಡೋದಿತ್ತು ಸಾಕು, ಇಲ್ಲಿವರೆಗೆ ಸಾಕಷ್ಟು ಕುಂತೀರಿ. ಇನ್ನೂ ಸ್ವಲ್ಪ ಮಾತಾಡಿದ್ರೆ ಮತ್ತೆ ನಾನು ಎಲ್ಲರೂ ಬೇಗ ಶೇರ್ ಮಾಡ್ತೀರಿ. ಯಾವಾಗ ಬಂದ್ ಮಾಡ್ತಾರೆ ಸರ್ ಅಂತ, ಹೌದಲ್ಲ? ಓಕೆ ಸಾಕು, ಬಹಳ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಬರವವ, ಹೌದಾ? ನಮ್ಮ ಮಕ್ಕಳಿಗೆ ಬಹಳಷ್ಟು ಸ್ಪೆಷಾಲಿಟಿಗಳು ಸಿಕ್ಕಿದ್ದಾವೆ, ಇನ್ನೂ ಸಾಕಷ್ಟು ಸಿಗವಿದ್ದಾವೆ. ಹೆಚ್ಚಿನ ದಾಖಲಾತಿ ನಮ್ಮ ಶಾಲೆಯಲ್ಲಿ ಇದೆ, ಹೆಚ್ಚಿನ ಪ್ರಗತಿ ಆಗ್ತಾ ಇದೆ, ಒಳ್ಳೆಯ ಹೆಸರು ನಮ್ಮ ಶಾಲೆಗಿದೆ. ಈ ಹೆಸರು ಬರಲಿಕ್ಕೆ ಕಾರಣ ನೀವು, ನಾವು, ಮೇಡಮ್ ಅವರು, ಸಾರ್ ಅವರು ಎಲ್ಲರೂ ಕೂಡ. ಸೊ ಈ ನಮ್ಮ ಶಾಲೆ ಹಿಂಗೆ ಬರಲಿ, ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ಬಹುಮಾನಗಳು ಬರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿಯವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆ ಮೂಲಕ ನಾವು ಇದು ಹೆಣ್ಮಕ್ಳಿಗೆ ಅಷ್ಟೇ ಅಂತ ಅನ್ಕೋಬಾರ್ದು. ನಾವು ಗಂಡ್ಮಕ್ಳು, ನಾವು ಕೂಡ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅಂತ ಅರ್ಥ. ಈಗ ಈಕೆ ಒಂದೇ ಮುಂದೆ ಬಂದಳಲ್ಲ, ಯಾರು? ಸಾವಿತ್ರಿಬಾಯಿ. ಆಕೆ ಮುಂದೆ ಬರ್ಲಿಕ್ಕೆ ಆಕಿನ ಗಂಡನು ಕೂಡ ಬಹಳ ಸಪೋರ್ಟ್ ಮಾಡ್ಯಾನ ಆಕೆಗೆ. ಅಂದ್ರೆ ಪ್ರತಿಯೊಂದು ಸಾಧನೆಯಿಂದ
ಇನ್ನೊಬ್ಬರ ಪಾತ್ರನೇ ಇರ್ತದ. ಹೆಂಡತಿ ಸಾಧನೆ ಮಾಡಿ ಅಂದ್ರೆ ಗಂಡನ ಪಾತ್ರ ಅದ, ಗಂಡ ಸಾಧನೆ ಮಾಡಿ ಅಂದ್ರೆ ಹೆಂಡತಿ ಪಾತ್ರನೇ ಇರ್ತದ. ಮದುವೆ ಆಗ್ಲಾರ್ದವ್ರು ಯಾರ ಪಾತ್ರ ಇರ್ತದ ಸರ್ ಅಂತಾರಲ್ಲ, ಅವ್ರ ತಂದೆ ತಾಯಿ ಅಕ್ಕ ಅಣ್ಣ ಯಾರ್ದಾರು ಸಪೋರ್ಟ್ ಇರ್ತದ ಇಂದ, ಹಂಗಾದಾಗ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅದ. ಗೊತ್ತಾಯ್ತಾ? ಸೊ ಈ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇವತ್ತಿನ ದಿನ ಸಪೋರ್ಟಿವ್ ಆಗಿರ್ಲಿ, ಸ್ಫೂರ್ತಿ ಆಗಿರ್ಲಿ. ಒಂದು ಹೊಸ ವರ್ಷದಲ್ಲಿ ಕೂಡ ಒಂದೆರಡು ಮಾತು ಹೇಳ್ಬೇಕಾಯ್ತು, ಅದು ಕೂಡ ಈಗ ಹೇಳ್ಬಿಡ್ತೀನಿ. ಈ ವರ್ಷ ನಿಮಗೆ ಹೊಸ ಹೊಸ ಕನಸುಗಳ ನನಸು ಮಾಡಲಿ. ನಿಮ್ಮ ಎಲ್ಲ ಕನಸುಗಳ ನನಸಾಗೋದರ ಜೊತೆಗೆ ನೀವು ಅನ್ಕೊಂಡ ಕೆಲಸಗಳಾಗಲಿ, ನಿಮ್ಗೆ ಹೆಚ್ಚಿನ ರ್ಯಾಂಕ್ ಮಾಡಲಿ, ಒಳ್ಳೆ ಮಾರ್ಕ್ಸ್ ಬರಲಿ, ಓದೋಕ್ಕೆ ಮನಸ್ಸು ಬರಲಿ, ಶಾಲೆಗೆ ಬರೋಕ್ಕೂ ಮನಸ್ಸು ಬರಲಿ. ಸೊ ಈ ನಿಟ್ಟಿನಲ್ಲಿ ಎರಡು ಮಾತು ಹೇಳಕ್ಕೆ ಅವಕಾಶ ಕೊಟ್ಟಂತ ಈಗ ವೇದಿಕೆ ಹೊಂದಿಸಿದ್ರೆ ಎರಡು ಮಾತು ಹೇಳ್ತೀನಿ. ಇದುವರೆಗೆ ಸಾವಿತ್ರಿಬಾಯಿ ಫುಲೆ ಅವರ ಕುರಿತು, ಅವರು ಮಾಡಿದಂಥ ಸಾಧನೆಗಳ ಕುರಿತು ಮಾತಿನಲ್ಲಿ ಹೇಳಿರ್ತಕ್ಕಂಥ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂಥ ಮಾಸ್ಟರ್ ಅವರಿಗೆ ತುಂಬ ಧನ್ಯವಾದಗಳು.